ಓಕೆ, ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಅವ್ರು ಎದುರಿಸಬೇಕಾಗತ್ತೆ ಡಾಕ್ಟರ್? ಲಾಂಗ್ ಟರ್ಮ್ PCOD ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಹೇಗೆ ನೀವು ಅಬ್ಸರ್ವ್ ಮಾಡ್ಬೋದು ಅಂದರೆ ಸ್ಪೆಷಲಿ ಈ ಸ್ಕಿನ್ ಫೋಲ್ಡ್ಸ್ ಇರುವಂಥ ಜಾಗದಲ್ಲಿ ಅಥವಾ ಕತ್ತಿನ ಭಾಗದಲ್ಲಿ ಸ್ಕಿನ್ ಟ್ಯಾಕ್ಸ್ ಬರುವಂಥದ್ದಾಗಲಿ ಅಥವಾ ಕಪ್ಪಗಾಗುವಂಥದ್ದು, ರಫ್ ಆಗುವಂಥದ್ದು ಸ್ಕಿನ್ ಬಂದರೆ ದಿಸ್ ಇಸ್ ಅ ಅರ್ಲಿ ಸೈನ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ನು ಫೈಬ್ರಾಯ್ಡ್ಗೆ ಬರೋದೇ ಆದರೆ ಫೈಬ್ರಾಯ್ಡ್ ಇಸ್ ಅ ಬಿನೈನ್ ಟ್ಯೂಮರ್, ಆಯಿತಾ. ಅದು ನಾನ್ ಕ್ಯಾನ್ಸರಸ್, ಅದರಿಂದ ನಮಗೆ ತುಂಬ ಕ್ಯಾನ್ಸರ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಎಲ್ಲೋ 100 ಪೇಷಂಟಲ್ಲಿ ಒಬ್ಬರಿಗೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ಓಕೆನಾ. ಹಾಗೆ ಇದೆ ತುಂಬ ಪ್ರೊಲಾಂಗ್ ಬ್ಲೀಡಿಂಗ್ ಆಗ್ತಾ ಇದೆ, ಕಂಟಿನ್ಯೂಯಸ್ ಬ್ಲೀಡಿಂಗ್ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ, ಅವ್ರ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ಕೆಲವೊಂದು ಕಂಡೀಷನಲ್ಲಿ ಏನಾಗುತ್ತೆ, ಹೈಪೋವಾಲ್ಯೂಮಿಕ್ ಶಾಕ್ ಆಗಿರುವಂಥ ಕಂಡೀಷನ್ಸ್ಗಳು ಕೂಡ ನಾವು ನೋಡಿರ್ಬೋದು. ಎನಿ ಕಂಡೀಷನ್ನು ಬರ್ದಲೇ ಇರೋ ಹಾಗೆ ಕೂಡ ನೀವು ಸ್ಟೆಪ್ಸ್ನ ತಗೋಬೋದು. ಬಂದರೂ ಕೂಡ ಅರ್ಲಿ ಡಯಾಗ್ನೋಸಿಸ್ ಬೆಟರ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಕೆಲವರಿಗೆ ಲೈಫ್ ಸ್ಟೈಲ್ ಕೂಡ ಚೆನ್ನಾಗೇ ಇರುತ್ತೆ, ಫುಡ್ ಡಯಟ್ ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಆದರೂ ಕೂಡ ಈ ರೀತಿ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಉಂಟಾಗತ್ತಲ್ಲ, ಅದಕ್ಕೆ ಕಾರಣ ಏನಿರಬಹುದು? ಈಗ ಸ್ಟ್ರೆಸ್ ಕುಡ್ ಬಿ ದ ರೀಸನ್, ಆಯಿತಾ. ನಾನು ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ದೀನಿ, ನಾನು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತೀನಿ, ಆ್ಯಂಡ್ ನಮ್ಮ ಮನೇಲಿ ಯಾರಿಗೂ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಬಟ್ ಸ್ಟಿಲ್ ವೈ ಮೀ ಅಂತ ಬಂದಾಗ ಆವಾಗ ದೇರ್ ಕಮ್ಸ್ ದಿಸ್ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಇವಾಗ ಈ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ, ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ, ಇದರದೆಲ್ಲದು ಒಂದು ಮೇಜರ್ ಕಾಸ್ ಬಂದ್ಬಿಟ್ಟು ಸ್ಟ್ರೆಸ್ ಅಂತ ಹೇಳ್ಬೋದು. ಆ್ಯಸ್ ಐ ಸೆಡ್, ಇದು ಒಂದು 3-4 ಡಿಕೆಟ್ಸ್ ಮುಂಚೆ ಯಾವ ಕಾಯಿಲೆಗಳು ಇರಲಿಲ್ಲ, ಲೇಟ್ಲಿ ಎಲ್ಲ ಬರ್ತಾ ಇದೆ ಬಿಕಾಸ್ ದಿ ಲೈಫ್ ಸ್ಟೈಲ್. ಡಾಕ್ಟರ್ ಮಾತನಾಡೋಣ, ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಕಾವ್ಯಶ್ರೀ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಿಂದ ಮಾತಾಡ್ತಿದ್ದೀವಿ ಮ್ಯಾಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಅಲೋ, ನಮಸ್ತೆ ಮ್ಯಾಮ್. ಹೆಲೋ, ನಮಸ್ತೆ ಮಾ. ನಮಸ್ತೆ. ಅದು ನನಗೆ PCOD ಇದೆ ಮೇಡಮ್, ಅದಕ್ಕೆ ಮೊನ್ನೆ ಲ್ಯಾಬ್ರೋಸ್ಕೋಪಿ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ವಿ. ಓಕೆ. ಆದರೂ ತಿರ್ಗಾ ಹಂಗೆ ಪ್ರಾಬ್ಲಮ್ ಹಂಗೆ ಇದೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇದೆ ಮ್ಯಾಮ್. ಓಕೆ ಓಕೆ. ಸರ್ಜರಿ ಆಗಿ ಎಷ್ಟು ದಿನ ಆಗಿರ್ಬೋದು? ಅಲ್ಲೇ ಒಂದು 8 ಮಂತ್ಸ್ 3 ಮಂತ್ಸ್ 8 ಮಂತ್ಸ್ ಆಯ್ತು ಮ್ಯಾಮ್. ಓಕೆ. ನಿಮ್ಮ ಏಜ್ ಎಷ್ಟಿರ್ಬೋದು ಈಗ? ಈಗ 25 ಆಯ್ತು ಮ್ಯಾಮ್. 25 ಇಯರ್ಸ್. ಮದುವೆ ಆಗಿದೆ ನಮ್ಮ? ಹೌದು ಮ್ಯಾಮ್, ಅಲ್ಲೇ 5 ಇಯರ್ಸ್ ಆಯಿತು ಮದುವೆ ಆಗಿ, ಕನ್ಸಿವೇ ಆಗ್ತಿಲ್ಲ ಮ್ಯಾಮ್. ಅದು ಏನಂತ ಅನ್ನೋದೇ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಮ್ಯಾಮ್. ಓಕೆ ಓಕೆ. ಸಿನ್ಸ್ ನೀವು ಹೇಳ್ದಂಗೆ ಕನ್ಸೀವ್ ಆಗ್ತಿಲ್ಲ ಅನ್ನೋದಕ್ಕೆ ಅವರು ಈ ಫ್ಲೂಯಿಡ್ ಫಿಲ್ ಸಿಸ್ಟನ್ನ ಆಪ್ರೇಟ್ ಮಾಡಿರ್ತಾರೆ. ಬರೀ ಅದೊಂದೇ ಸೊಲ್ಯೂಷನ್ ಆಗಿರೋದಿಲ್ಲ, ಇನ್ಫರ್ಟಿಲಿಟಿಗೆ ತುಂಬ ಕಾಸಸ್ ಇದೆ. ಅಗೇನ್ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಎಷ್ಟಿದೆ ಅಂತ ಬೇಕಾಗುತ್ತೆ, ಹಾರ್ಮೋನಲ್ ಎಸೇಸ್ ನಾನು ಹೇಳ್ದಂಗೆ FSH LH ಮತ್ತು AMH ಅಂತ ಏನು ಹೇಳ್ತೀವಲ್ಲ, ಇದೆಲ್ಲ ಎಷ್ಟಿದೆ ಅಂತ ಬೇಕಾಗುತ್ತೆ. ಆ್ಯಂಡ್ ಇದ್ರ ಒಟ್ಟಿಗೆ ನೀವು ಬರೀ ಕನ್ಸೀವ್ ಆಗ್ತಾ ಇಲ್ಲ ಅಂದ ತಕ್ಷಣ ಅದು ಬರೀ ಫೀಮೇಲ್ ಫ್ಯಾಕ್ಟರ್ಸೇ ಆಗಿರೋದಿಲ್ಲ, ಮೇಲ್ ಫ್ಯಾಕ್ಟರ್ ಕೂಡ ಇರುತ್ತೆ. ಹಾಗಾಗಿ ಹೇಳಿಮ್ಮ. ನಮ್ಮ ಮನೆಯವ್ರದ್ದು ಕೂಡ ಏನು ಪ್ರಾಬ್ಲಮ್ ಇಲ್ಲ, ನನ್ನದೇ ಪ್ರಾಬ್ಲಮ್. ಅದು ನಾನು ಸೀರಿಯಸ್ ಕೈ ಬಂದಾಗಿದ್ದಾನು ಅಷ್ಟೇ, ನನ್ನ ಡೇಟಾಗಿ ಕರೆಕ್ಟಾಗಿ ಆಗ್ತಾ ಇಲ್ಲ. ಓಕೆ ಓಕೆ. ಸೊ ಅದಕ್ಕೆ ಹೇಳಿಮ್ಮ. ಹೇಳಿ. ಸೊ ಹಾಗಾಗಿ ನೀವು ಇಷ್ಟು ದಿನ ಏನೇನು ಟೆಸ್ಟ್ಗಳು ಮಾಡಿಸಿದಿರಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ಏನೇ ಇರಲಿ, ಅದನ್ನು ತಗೊಂಡು ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ ಡಾಕ್ಟರ್ ಎಲ್ಲದನ್ನೂ ಕೋರಿಲೇಟ್ ಮಾಡಿಬಿಟ್ಟು ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.